ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಫೈನಲಿ ಸೌಂದರ್ಯ ಇಲ್ಲಿ ಚಿರು ಮತ್ತು ದಿಶಾಗೆ ಮದುವೆ ಮಾಡಿಸ್ಬಿಟ್ಟು ನಾನು ಅಂದ್ಕೊಂಡಿರೋದನ್ನ ಸಾಧನೆ ಮಾಡಬೇಕಂತ ಅಂದ್ಕೊಂಡಿದ್ದಾಳೆ. ಆದರೆ ಆ ಪ್ಲ್ಯಾನ್ನ ತಲೆ ಕೆಳಗಾಗುವಂತೆ ಮಾಡ್ತಾ ಇದ್ದಾಳೆ ದೀಪಾ. ಹೌದು, ದೀಪಾ ದಿಶಾ ಆಗಿಬಿಟ್ಟು ಚಿರು ಜೊತೆ ಮದುವೆ ಆಗಿ ಸೌಂದರ್ಯ ರಹಸ್ಯ ಏನು ಅಂತ ತಿಳ್ಕೊಳ್ಳೋಕ್ಕೆ ಮುಂದಾಗಿದ್ದಾಳೆ. ಹಾಗಾದರೆ ಚಿರು ದಿಶಾಗೆ ತಾಳಿ ಕಟ್ಟೇ ಬಿಟ್ಟ. ಇನ್ನು ದಿಶಾನ ಮನೆ ಸೊಸೆ ಅಂತ ಮನೆ ತುಂಬಿಸ್ಕೊಂಡಿದ್ದಾಳೆ ಸೌಂದರ್ಯ. ಮನೆಗೆ ಬಂದಿರುವಂಥ ಮೊದಲನೇ ದಿನಕ್ಕೆ ಈ ಒಂದು ಸೌಂದರ್ಯಗೆ ಬಿಗ್ ಶಾಕ್ ಕೊಟ್ಟಿದ್ದಾಳೆ ದಿಶಾ. ಆ ಶಾಕು ಏನು ಅಂತೀರಾ? ಹಾಗಾದರೆ ಚಿರು ದಿಶಾನ ಮನಸ್ಪೂರ್ವಕವಾಗಿ ಏಂತಿ ಅಂತ ಒಪ್ಕೊಳ್ತಾನ? ಈ ಒಂದು ದಿಶಾ ಮತ್ತು ಚಿರು ಸಂಸಾರ ಶುರು ಮಾಡ್ತಾರ? ಸೌಂದರ್ಯಗೆ ಬಿಗ್ ಶಾಕ್ ಕೊಡ್ತಾಳ ದೀಪ ಅಂತ ನೋಡೋಣ ಬನ್ನಿ. ಇತ್ತ ಮಂಟಪದಲ್ಲಿ ಎಲ್ಲ ವ್ಯವಸ್ಥೆನೂ ಆಗಿರುತ್ತೆ. ಕಲ್ಯಾಣ ಮಂಟಪಕ್ಕೆ ಆಲ್ರೆಡಿ ಜನ ಎಲ್ಲ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ದಿಶಾನ ಮಂಟಪದಲ್ಲಿ ಕೂಡ ಕೂರಿಸಿರ್ತಾರೆ. ಇತ್ತ ಇಲ್ಲಿ ಕೂಡ ಚಿರು ಕಾಣಿಸ್ತಾರೆ ಇರೋದಿಲ್ಲ. ಮನೆಯವರೆಲ್ಲರೂ ಬಿಗ್ ಶಾಕ್ ಆಗ್ತಾರೆ. ಎಲ್ಲಿ ಚಿರು ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಸುದ್ದಿ ಎಲ್ಲ ಹಬ್ಬುತ್ತೆ. ಆಗ ದಿಶಾ ಎದ್ದು ನಿಂತ್ಕೊಂಡು, ವಾಟ್ ಸೌಂದರ್ಯ, ಏನಾಗ್ತಿದೆ ಇಲ್ಲಿ ಅಂದ್ಬಿಟ್ಟು ಕೇಳ್ತಾ ಇದ್ರೆ, ಅದು ನಾನು ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಚಿರು ಇಲ್ಲೆಲ್ಲೂ ಇಲ್ಲ, ಎಲ್ಲೂ ಕಾಣಿಸ್ತಾನೆ ಇಲ್ಲ ಅವನಂದ್ಬಿಟ್ಟು ಅಂತಾರೆ. ವಾಟ್, ಹಾಗಾದರೆ ಏನು ಮಾಡೋದು ಈಗ? ಈ ಮದುವೆ ನಡೆಯಿಲ್ಲ ಅಂತೀರಾ ಅಂತಂದ್ಬಿಟ್ಟು ಕೇಳ್ತಾಳೆ ದಿಶಾ. ಹೌದು, ಚಿರು ಇಲ್ಲಾಂದರೆ ಈ ಮದುವೆ ಹೇಗೆ ಆಗ ಸಾಧ್ಯ? ಚಿರು ಈ ರೀತಿ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇದ್ದೀನಿ ಅಂದ್ಬಿಟ್ಟು ಅಂತ ಹೇಳ್ತಾಳೆ ಸೌಂದರ್ಯ. ಇತ್ತ ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು ಈಗ ಅಂದ್ಬಿಟ್ಟು ವತ್ಸಲ ಮತ್ತು ಈ ಒಂದು ರಾಜಶೇಖರ್, ಅಚ್ಚು ಎಲ್ಲರೂ ಕೂಡ ಟೆನ್ಷನ್ ಆಗಿಬಿಡ್ತಾರೆ. ಅಯ್ಯೋ ದೇವ್ರೆ, ಈಗ ದೀಪ ಸತ್ತೋಗ್ಬಿಟ್ಟಿದ್ದಾಳೆ. ಈ ಒಂದು ದಿಶಾ ಮದುವೆ ಆಗಿಬಿಟ್ಟು ಸೌಂದರ್ಯ ರಹಸ್ಯ ತಿಳ್ಕೊಳ್ಳೋಣ ಅಂದ್ಕೊಂಡ್ರೆ ಈ ಒಂದು ಹಸ್ಬೆಂಡು ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ. ಅವ್ರು ಒಂದು ಸರ್ತಿ ಡಿಸೈಡ್ ಮಾಡಿದ್ರೆ ಮುಗೀತು. ಈಗ ದೀಪ ಆಗಿ ಮತ್ತೆ ಮನೆಯವರ ಎದುರಿಗೂ ಬರೋಕ್ಕೂ ಆಗಲ್ಲ. ಏನಪ್ಪ ಮಾಡೋದು ಅಂದ್ಬಿಟ್ಟು ಈಗ ದೀಪ ಟೆನ್ಷನ್ ಆಗಿಬಿಟ್ಟು ನಾನು ಓಡುತ್ತೀನಿ ಅಂದ್ಬಿಟ್ಟು ಇಲ್ಲಿ ಅಂತಾಳೆ ದಿಶಾ ಆಗಿಬಿಟ್ಟು. ಎಲ್ಲಿಗೆ ಹೋಗ್ತಿದ್ಯಾ ಅಂದ್ಬಿಟ್ಟು ಸೌಂದರ್ಯ ಕೇಳ್ತಿದ್ರೆ, ಡೋಂಟ್ ವರಿ, ನನ್ನ ಜೀವಕ್ಕೇನು ಅಪಾಯ ಮಾಡ್ಕೊಳ್ಳಲ್ಲ. ನನಗೆ ಸ್ವಲ್ಪ ತಡ ಆಗುತ್ತೆ ರಿಕವರ್ ಮಾಡ್ಕೊಳ್ಳೋಕ್ಕೆ. ಅದಾದಮೇಲೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ದೀಪ. ಇನ್ನು ಮನೆಯವರೆಲ್ಲರೂ ಶಾಕಲ್ಲೇ ನೋಡ್ತಾ ಇರ್ತಾರೆ. ಇನ್ನು ಇತ್ತ ದಾರಿಯಲ್ಲಿ ಹಸ್ಬೆಂಡ್ನ ಎಲ್ಲಂತ ಹುಡ್ಕೋದು, ಹಸ್ಬೆಂಡ್ ಎಲ್ಲಿದ್ದಾರೋ ಎಲ್ಲಿಲ್ಲೋ ಅಂದ್ಬಿಟ್ಟು ದೀಪ ಫುಲ್ ಟೆನ್ಷನ್ ಆಗ್ತಾ ಇರ್ತಾಳೆ. ಆದರೆ ಪ್ರಭಾಕರ್ ರೌಡಿಗಳು ಮತ್ತೆ ದೀಪ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ಹೀರೋ ಥರ ಚಿರು ಮತ್ತೆ ಬಂದು ಕಾಪಾಡಿಬಿಡ್ತಾನೆ ದಿಶಾನ. ಇತ್ತ ಕಡೆ ದಿಶಾಗೆ ತುಂಬಾ ಖುಷಿಯಾಗುತ್ತೆ. ಅಪ್ಪ ದೇವ್ರೆ, ಹಸ್ಬೆಂಡ್ ಬಂದಲ್ವಾ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ. ಇತ್ತ ರೌಡಿಗಳಿಗೆಲ್ಲ ಮಣ್ಣು ಮುಗಿಸ್ತಾ ಇರ್ತಾನೆ ಚಿರು. ಆಗ ದೀಪ ಇತ್ತ ಚಿರು ಹತ್ರ ಹೋಗ್ತಿದ್ರೆ ಚಿರು ದೀಪನ ದೂಕ್ಬಿಡ್ತಾನೆ. ಸುಮ್ಮನೆ ದೂರ ಇದ್ದರೆ ಸರಿ ಅಂದ್ಬಿಟ್ಟು ಕೈಯಲ್ಲಿರುವಂಥ ಎಲ್ಲ ವಾಚು ಬ್ಯಾಂಗಲ್ ಎಲ್ಲ ಕೂಡ ಬಿಚ್ಚಾಕ್ಬಿಡ್ತಾನೆ. ಇತ್ತ ಕಡೆ ರೌಡಿಗಳಿಗೆಲ್ಲ ಹೊಡೆದು ಮಣ್ಣು ಮುಗಿಸ್ತಾನೆ. ಅದಾದಮೇಲೆ ಎಲ್ಲಿಗೆ ಹೋಗಿದ್ರಿ ನೀವು? ಅಲ್ಲ, ನನ್ನ ಮದುವೆ ಆಗ್ತಾನೆ ಅಂತ ಹೇಳ್ಬಿಟ್ಟು ಏದಕ್ಕೆ ಈ ರೀತಿ ಮಂಟಪದಿಂದ ಬಿಟ್ಟೋಗಿದ್ರಾ? ಮನೆಯವರೆಲ್ಲರೂ ಎಷ್ಟೆಲ್ಲ ಶಾಕ್ ಆಗಿದ್ದಾರೆ ಗೊತ್ತಾ ಅಂದ್ಬಿಟ್ಟು ಇಲ್ಲಿ ದಿಶಾ ಅಂತ ಇದ್ರೆ, ಸಾಕು ಸುಮ್ಮನೆ ಇರಲಿ ಅಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು ಇತ್ತ ಕಡೆ ಕಾರ್ ಹಾಕ್ಕೊಂಡು ಎಲ್ಲರೂ ಕೂಡ ಬಂದೇ ಬಿಡ್ತಾರೆ. ಚಿರು ಮತ್ತು ದಿಶಾ ಇರೋ ಲೊಕೇಶನ್ಗೆ ಅಚ್ಚು, ರಾಜಶೇಖರ್, ವತ್ಸಲ, ಜೈರಾಮ್ ಎಲ್ಲರೂ ಕೂಡ ಬರ್ತಾರೆ. ಆಗ ಶಾಕಲ್ಲೇ ನೋಡ್ತಾ ಇರ್ತಾರೆ. ಚಿರು, ಏನು ಮಾಡೋಕ್ಕೆ ಹೊರಟಿದ್ದೆ ನೀನು ಅಂದ್ಬಿಟ್ಟು ಸೌಂದರ್ಯ ಕೂಗಾಡ್ತಾಳೆ. ಅವನು ಸರಿಯಾಗೇ ಮಾಡಿದ್ದಾನೆ ಅಲ್ಲ, ಈ ಮದುವೆ ಅವ್ನಿಗೆ ಇಷ್ಟ ಇದೆಯಾ? ಇಲ್ಲ ತಾನೆ, ನೀವು ಒತ್ತಾಯಕ್ಕೆ ಒಪ್ಕೊಂಡಿದ್ದು. ನಮಗೆ ಈ ಮದುವೆ ಕ್ಯಾನ್ಸಲ್ ಮಾಡಿಬಿಡೋಣ. ಚಿರು ಖುಷಿನೇ ಮುಖ್ಯ. ನೋಡು, ಒಲ್ಲದ ಮನಸ್ಸಲ್ಲಿ ಮದುವೆ ಹಾಕೊಟ್ಟು ಈಗ ಎಂಥ ಪರಿಸ್ಥಿತಿ ತಂದುಕೊಂಡಿದ್ದಾನೆ. ಯಾವುದೇ ಕಾರಣಕ್ಕೂ ಈ ಮದುವೆ ಬೇಡ, ಏನು ಬೇಡ ಅಂತಂದ್ಬಿಟ್ಟು ಅಂತ ಇರ್ತಾನೆ ಪ್ರಭಾಕರ್. ಇದರಿಂದ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಏನು ಹೇಳ್ತಿದ್ಯಾ? ಇಲ್ಲ, ಈ ಮದುವೆ ಆಗಲೇಬೇಕು. ಪಾಪ ಅವಳು ಇಷ್ಟು ದೂರ ಬಂದಿದ್ದಾಳೆ ಮದುವೆ ಆಗ್ತೀನಿ ಅಂತಂದ್ಬಿಟ್ಟು. ಇದೆಲ್ಲ ವ್ಯವಸ್ಥೆ ಆದಮೇಲೆ ಮದುವೆ ಆಗಲ್ಲ ಅಂದರೆ ಒಂದು ಹೆಣ್ಣಿನ ಪರಿಸ್ಥಿತಿ ಏನಾಗಬೇಡ ಅಂತಂದ್ಬಿಟ್ಟು ಸೌಂದರ್ಯ ಅಂತ ಇರ್ತಾಳೆ. ಹಾಗಾದರೆ ನಿನಗೆ ಆ ದಿಶಕ್ಕಿನ ಚಿರು ಪ್ರಾಣ ಮುಖ್ಯನೇ ಅಲ್ವಾ ಸೌಂದರ್ಯ? ನೋಡಿಲಿ ಚಿರು ಯಾವ ಪರಿಸ್ಥಿತಿ ಬಂದಿದ್ದಾನೆ. ಚಿರು ಮನಸ್ಸಲ್ಲಿ ಬರೀ ದೀಪನೇ ಇರೋದು, ಬಿಟ್ಟರೆ ಬೇರೆ ಯಾರಿಗೂ ಜಾಗನೇ ಇಲ್ಲ ಅಂದ್ಬಿಟ್ಟು ಪ್ರಭಾಕರ್ ಅಂತ ಇದ್ದರೆ ಆಗ ವತ್ಸಲ ಬಂದ್ಬಿಟ್ಟು, ಇಲ್ಲಪ್ಪ ನೀನು ಈ ಮದುವೆ ಆಗಲೇಬೇಕು. ಏಕೆಂದರೆ ದಿಶಾ ನೀನು ನಂಬ್ಕೊಂಡು ಬಂದಿರೋ ಹುಡುಗಿ, ನಿನಗೋಸ್ಕರ ಅಸಮಣವರೆಗೂ ಏರಿದ್ದಾರೆ. ಅಸಮಣ ಬಂದಮೇಲೆ ಏರಿದ್ಮೇಲೆ ಹುಡುಗಿ ಮದುವೆ ಆಗಲೇಬೇಕು. ಇಲ್ಲಾಂದರೆ 100 ಜನ 100 ಆಡ್ತಾರೆ. ಈ ಸ್ಥಾನದಲ್ಲಿ ನನ್ನ ಮಗಳು ಇದ್ದರೂ ಕೂಡ ನಾನು ಇದೇ ಡಿಸಿಷನ್ ತೊಗೊಳ್ತಾ ಇದ್ದೆ. ದೀಪಗೋಸ್ಕರ ನೀವು ಯಾರ ಜಾಗನೂ ತುಂಬಲ್ಲ ಅಂತ ಚೆನ್ನಾಗೇ ಗೊತ್ತು. ಆದರೆ ಈಗ ಒಂದು ಹೆಣ್ಣಿನ ಪರಿಸ್ಥಿತಿ, ಈಗ ನಿನ್ನ ಜೀವನ ರೂಪುಗೊಳ್ಳಬೇಕು. ಅವತ್ತು ನಾನೇ ಅಂದೆ ದೀಪನ ಬಿಟ್ಟು ಬೇರೆ ಯಾರೋ ಮದುವೆ ಆಗ್ಬೇಡ ಅಂತ. ಇವತ್ತು ನಾನೇ ಹೇಳ್ತಿದ್ದೀನಿ ಬುದ್ಧಿಯಾಗಿ, ನಿನ್ನ ಜೀವನ, ನಿನ್ನ ಭವಿಷ್ಯ ಕೂಡ ಇಂಪಾರ್ಟೆಂಟ್ ಅಲ್ವಾ? ಮುಂದೆ ದೀಪ ಇದ್ದರೂ ಇದೇ ಡಿಸಿಷನ್ ತೊಗೊಳ್ತಾ ಇದ್ಲು, ನೀನು ಮದುವೆ ಆಗಲೇಬೇಕು ಅಂದ್ಬಿಟ್ಟು ಅಂತಾರೆ. ಆಗ ಅಲ್ಲಿಗೆ ಜೈರಾಮ್ ಬಂದ್ಬಿಟ್ಟು, ಹೌದು, ಇಷ್ಟು ದಿನ ವತ್ಸಲನೇ ಈ ಮದುವೆ ಬೇಡ ಅಂತಿದ್ಲು, ಈಗ ಅವಳು ಕೂಡ ಮದುವೆ ಮಾಡ್ಕೊ ಅಂತಿದ್ದಾಳೆ. ಹೌದಪ್ಪ, ದೀಪ ಇದ್ದರು ಇದೇ ಕೆಲಸನೇ ಮಾಡ್ತಾಯಿದ್ಲು. ಏನೇ ಆಗಲಿ ಒಂದು ಹೆಣ್ಣಿನ ಜೀವನ ನಾಶ ಆಗಬಾರ್ದು. ನೀನು ಮದುವೆ ಆಗಬೇಕು, ನಿಮ್ಮಿಬ್ಬರ ಜೀವನ ಖುಷಿಯಾಗಿರಬೇಕು ಅಂದ್ಬಿಟ್ಟು ಜೈರಾಮ್ ಅಂತಿದ್ರೆ ಸೌಂದರ್ಯಗೆ, ಪ್ರಭಾಕರ್ಗೆ ಎಲ್ಲರಿಗೂ ಶಾಕ್ ಆಗುತ್ತೆ. ಏನಿದು ಗಂಡ ಹೆಂಡತಿ, ದೀಪ ಇಲ್ಲಿನ ತಕ್ಷಣ ಚಿರುಗೆ ಇನ್ನೊಂದು ಮದುವೆ ಮಾಡೋಕ್ಕೆ ಈ ರೀತಿ ಖುಷಿಯಾಗಿ ಮುಂದೆ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದರೆ ಆಗ ಚಿರು ಫೈನಲಿ ನಾನು ದಿಶಾ ಅವ್ರಿಗೆ ತಾಳಿ ಕಟ್ತೀನಿ ಅಂದ್ಬಿಟ್ಟು ಒಪ್ಕೊಳ್ತಾನೆ. ಆಗ ಎಲ್ಲರಿಗೂ ಶಾಕ್ ಆಗುತ್ತೆ. ಆಗ ಫ್ಲ್ಯಾಶ್ ಬ್ಯಾಕಿಗೆ ಬರುತ್ತೆ. ಚಿರು ಇಲ್ಲಿ ಮದುವೆ ಬೇಡ ಅಂತ ಓಡೋಕ್ಕೆ ಶುರು ಮಾಡಿರ್ತಾನೆ. ಅಷ್ಟರೊಳಗಡೆ ಒಂದು ಮೆಸೇಜ್ ಬರುತ್ತೆ, ನೀನು
ದೀಪ ಸಾವಿಗೆ ಕಾರಣ ತಿಳ್ಕೊಳ್ಬೇಕಾದ್ರೆ ದಿಶಾ ಕೊಳಿಗೆ ತಾಳಿ ಕಟ್ಟಲೇಬೇಕು, ಇದಕ್ಕೆಲ್ಲ ಅವಳೇ ಕಾರಣ ಆಗಿರ್ಬೋದು ಅಂದ್ಬಿಟ್ಟು ಆಗ್ತಾರೆ. ಆಗ ಚಿರು ಯೋಚನೆ ಮಾಡ್ತಾ, ಹೌದು ನಾನು ದಿಶಾಗೆ ಪ್ರಪೋಸ್ ಮಾಡಿದ್ಮೇಲೆ ಇಷ್ಟೆಲ್ಲ ಆಗಿದ್ದು, ಹಾಗಾದರೆ ಈ ಮದುವೆ ಆಗಲೇಬೇಕು. ಹಾಗಾದರೆ ದೀಪ ಸಾವಿನ ಹಿಂದೆ ದಿಶಾ ಕೈವಾಡ ಇದೆಯಾ ತಿಳ್ಕೊಳ್ಬೇಕಂದ್ರೆ ಈ ಮದುವೆ ಆಗಬೇಕು ಅಂದ್ಬಿಟ್ಟು ಇಲ್ಲಿ ಚಿರು ದಿಶಾಗೆ ತಾಳಿ ಕಟ್ಟೋಕ್ಕೆ ಅಂತ ಬರ್ತಾನೆ. ಆಗ ನಿಲ್ಲಿಸಿ ಅಂದ್ಬಿಟ್ಟು ಭಾಸ್ಕರ್ ಅಂತಾರೆ, ಯಾಕೆ ಏನಾಯಿತು ಚಿಕ್ಕ ಮಾವ ಅಂತಿದ್ರೆ, ಅಯ್ಯೋ ಸ್ವಲ್ಪ ಡ್ರಮ್ಮು ವಾದ್ಯ ಎಲ್ಲ ಬೇಕಲ್ಮ ಇರು ಅಂದ್ಬಿಟ್ಟು ದಾರಿಲಿ ಬೇರೆ ಒಂದು ಮೆರವಣಿಗೆ ಹೋಗ್ತಾ ಇರ್ತಾರೆ. ಬನ್ನಿ ಬನ್ನಿ ಬಂದ್ಬಿಟ್ಟು ಅಕ್ಷತೆಗಳೆಲ್ಲ ಇಸ್ಕೊಂಡು ದಿಶಾ ಕೊಳ್ಳಿಗೆ ತಾಳಿ ಕಟ್ತಾನೆ ಚಿರು. ಇತ್ತ ಕಡೆ 2 ಗಂಟೆ ಹಾಕಿದ್ದೀನಿ, 3 ಗಂಟೆ ಏನಿದ್ದು ಬ್ರಹ್ಮಗಂಟು, ಅದು ನಮ್ಮ ದೀಪಕ್ಕೆ ಮಾತ್ರ ಸಾಧ್ಯ ಅಂದ್ಬಿಟ್ಟು ಚಿರು ಅಂತಾನೆ. ಇದರಿಂದ ಈ ಒಂದು ದಿಶಾಗೆ ಖುಷಿ ಆಗುತ್ತೆ ಮನಸ್ಸಲ್ಲಿ, ಯಾಕಂದರೆ ಚಿರುನು ಇಲ್ಲಿ ಹಸ್ಬೆಂಡು ನನ್ನ ಎಷ್ಟೆಲ್ಲ ಪ್ರೀತಿ ಮಾಡ್ತಾರೆ ಅಂದ್ಬಿಟ್ಟು ದೀಪ ಇಲ್ಲಿ ಅಂದ್ಕೊಳ್ತಾ ಇರ್ತಾರೆ ಮನಸ್ಸಲ್ಲಿ. ಇನ್ನು ಎಲ್ಲರೂ ಕೂಡ ಅಕ್ಷತೆ ಹಾಕಿ ಇಬ್ಬರು ಚೆನ್ನಾಗಿರಿ ಅಂದ್ಬಿಟ್ಟು ಹಾರೈಸ್ತಾ ಇರ್ತಾರೆ. ಇಲ್ಲಿ ವತ್ಸಲಗೆ ನನ್ನ ಮಗಳ ಜೀವನ ಮತ್ತೆ ಸುಖಕರ ಆಗಿದೆ, ಅವತ್ತು ಬೇಕಾ ಬಿಟ್ಟಿಗೆ ಮದುವೆ ಆಯಿತು, ಈಗ ಮನಸ್ಪೂರ್ವಕವಾಗಿ ಮದುವೆ ಆಗ್ತಾ ಇದೆ, ಈಗ ಮನೆ ತುಂಬಿಸ್ಕೊಳ್ತಾರೆ ದೀಪನ ಅಂತಂದ್ಬಿಟ್ಟು ಖುಷಿ ಪಡ್ತಾರೆ. ಸರಿ ನಾವಿನ್ನೂ ಹೊಡ್ತೀವಿ, ನೀವು ಹೋಗಿ ಅಂದ್ಬಿಟ್ಟು ಜಯರಾಮ್ ಮತ್ತು ವತ್ಸಲಿಂದ ಹೋಗ್ಬಿಡ್ತಾರೆ. ದೀಪನ ಮನೆಗೆ ಕರ್ಕೊಂಬರ್ತಾರೆ ದಿಶಾನ. ಆಗ ದಿಶಾ ಮನೆ ತುಂಬಿಸ್ಕೊಳ್ಬೇಕಮ್ಮ, ಆ ಹೊಸಲನ್ನ ಕೆಳಗಿರುವಂಥ ಅಕ್ಕಿನ ಒದ್ದು ಬಾ ಅಂದ್ಬಿಟ್ಟು ಅಂತಾರೆ. ಆಗ ಮನೆ ಒಳಗಡೆ ಬರಗಲ್ಲಿಟ್ಟು ದಿಶಾ ಆಗಿ ದೀಪ ಕಾಲಿಡ್ತಾಳೆ. ಮನೇಲಿ ಎಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇನ್ನೇ ಇತ್ತ ಕಡೆ ದಿಶಾ ಫ್ರೆಶ್ ಅಪ್ ಎಲ್ಲ ಆಗ್ತಾಳೆ. ಇನ್ನು ಚಿರು ಲ್ಯಾಪ್ಟಾಪ್ ಅಂದ್ಕೊಂಡು ಕೆಲಸ ಮಾಡೋಕ್ಕಂತ ರೂಮಿಗೆ ಬರ್ತಾನೆ. ಅದೇ ಟೈಮ್ಗೆ ಫಸ್ಟ್ ನೈಟ್ಗೆ ಅಂದ್ಬಿಟ್ಟು ರೂಮ್ ಎಲ್ಲ ಅರೇಂಜ್ ಮಾಡಿಬಿಟ್ಟಿರ್ತಾರೆ, ಹೂ ಎಲ್ಲ ಆಗಿಬಿಟ್ಟು ಬೆಡ್ಡೆಲ್ಲ ರೆಡಿ ಮಾಡಿರ್ತಾಳೆ ಸೌಂದರ್ಯ. ದಿಶಾ ಮತ್ತು ಚಿರು ಫಸ್ಟ್ ನೈಟ್ ಇವತ್ತು ಅಂದ್ಬಿಟ್ಟು ಅದನ್ನ ನೋಡಿಬಿಟ್ಟು ಚಿರುಗೆ ಕೋಪ ಬರುತ್ತೆ. ಆಗ ಇದ್ಯಾವುದು ಕೂಡ ನಡೆಯೋಗಿಲ್ಲ ನನ್ನ ಮನಸ್ಸಲ್ಲಿ, ಯಾವತ್ತೇ ಇದ್ದರೂ ದೀಪ ಅವ್ರಿಗೆ ಜಾಗ ಬಿಟ್ಟರೆ ಬೇರೆ ಯಾವ ಹುಡುಗಿಗೂ ಜಾಗನೇ ಇಲ್ಲ ಅಂತಂದ್ಬಿಟ್ಟು ರೂಮ್ ಎಲ್ಲ ಚೆಲ್ಲಪಿಲ್ಲಿ ಮಾಡಿ ಹೂವನ್ನೆಲ್ಲ ಹರಡಿಬಿಡ್ತಾನೆ. ಇನ್ನು ಬೆಡ್ ಮೇಲೆ ಕೂತ್ಕೊಂಡು ಲ್ಯಾಪ್ಟಾಪ್ ಓದ್ಕೊತ ಕೆಲಸ ಮಾಡ್ತಾಯಿದ್ರೆ ಆಗ ಈ ಒಂದು ದಿಶಾ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಲಗೇಜನ್ನು ತೊಗೊಂಡು ಚಿರು ರೂಮ್ಗೆ ಎಂಟ್ರಿ ಕೊಡ್ತಾಳೆ. ಆಗ ನೀವ್ಯಾಗ ಬರೋಕ್ಕೆ ಹೋದ್ರಿ, ನಿಮಗೆ ಸುಮ್ಮನೆ ತಾಳಿ ಕಟ್ಟಿದ್ದು ಬೇರೆ ಕಾರಣಕ್ಕೆ, ಆದರೆ ನನಗೆ ನನ್ನ ಮನಸ್ಸಲ್ಲಿ ಈ ರೂಮಲ್ಲಿ ಇರೋದು ಬರೀ ದೀಪಕ್ಕೆ ಮಾತ್ರ ಜಾಗ, ಬೇರೆ ಯಾರಿಗೂ ಜಾಗ ಇಲ್ಲ, ಗೆಟ್ ಔಟ್ ಮೈ ದಿಸ್ ರೂಮ್ ಅಂದ್ಬಿಟ್ಟು ಇಲ್ಲಿ ಚಿರು ಈ ಒಂದು ದಿಶಾನ ರೂಮಿಂದ ಆಚೆ ಹಾಕ್ತಾನೆ. ಅದು ನನ್ನ ಮಾತು ಕೇಳಿ ಅಂದ್ಬಿಟ್ಟು ದೀಪ ಹೇಳಕ್ಕೆ ಬರ್ತಾಯಿದ್ರೆ ಸುಮ್ಮನೆ ಹೋದರೆ ಸರಿ ಈಗ ಅಂದ್ಬಿಟ್ಟು ಚಿರು ಅಂತಾನೆ. ಇನ್ನು ಈ ವಿಚಾರ ಬಂದ್ಬಿಟ್ಟು ಸೌಂದರ್ಯ ಹತ್ರ, ನಾನು ಆಗಲೇ ಹೇಳಿದೆ ಅವ್ರ ಮನಸ್ಸಲ್ಲಿ ದೀಪ ಅವರೇ ಇರೋದು, ನನಗೆ ಜಾಗನೇ ಇಲ್ಲ, ನೋಡಿದ್ರ ನನ್ನ ಮದುವೆ ಆಗಿದ್ದಾರೆ ಅಷ್ಟೇ, ಬಿಟ್ಟರೆ ನನಗೆ ಏನು ಸ್ಥಾನ ಕೊಟ್ಟೇ ಇಲ್ಲ ಅವರು ಅಂದ್ಬಿಟ್ಟು ಅಂತ ಇರ್ತಾಳೆ. ಈ ಒಂದು ದಿಶಾ ಆಗಿಬಿಟ್ಟು ಸೌಂದರ್ಯ ಮುಂದೆ. ಆಗ ಸೌಂದರ್ಯ ಇದಕ್ಕೆಲ್ಲ ನಾನೇ ಉತ್ತರ ಕೊಡ್ತೀನಿ ಅಂದ್ಬಿಟ್ಟು ಮನೆಯಿಂದ ಆಚೆ ಬರ್ತಾಳೆ. ಮನೆಯಿಂದ ಆಚೆ ಬಂದುಬಿಟ್ಟು ಯಾವುದೇ ಕಾರಣಕ್ಕೂ ನನ್ನ ಮನೆ ಒಳಗಡೆ ಕಾಲಿಡಿಲ್ಲ, ಚಿರು ಬಂದುಬಿಟ್ಟು ದಿಶಾನ ಏಂತಿ ಅಂತ ಒಪ್ಕೊಂಡಿದ್ದೀನಿ ಅಂದ್ಬಿಟ್ಟು ರೂಮ್ ಒಳಗಡೆ ಕರ್ಕೊಂಡು ಹೋಗಲೇಬೇಕು, ಅವಳಿಗೆ ಏನು ಸ್ಥಾನ ಎಲ್ಲನೂ ಕೊಡಬೇಕು, ಇವತ್ತು ಫಸ್ಟ್ ನೈಟ್ ಆಗಲೇಬೇಕು, ಅಲ್ಲವರೆಗೂ ನಾನು ಇಲ್ಲಿಂದ ಕಾಲಿಡಲ್ಲ ಅಂದ್ಬಿಟ್ಟು ಸೌಂದರ್ಯ ಅಂತಿದ್ರೆ, ಅಯ್ಯೋ ಅಮ್ಮ ಇಷ್ಟಕ್ಕೆಲ್ಲ ಯಾಕೆ ತಲೆ ಕೊಡ್ಸ್ಕೊಳ್ತೀಯ, ಮೊದಲು ಚಿರು ಹತ್ರ ಮಾತಾಡೋ, ಅವನು ಯಾವುದಕ್ಕೂ ನೀನು ಕೇಳೋ ಪ್ರಶ್ನೆಗೆ ಉತ್ತರಕ್ಕೆ ಇಲ್ಲ ಅನ್ನಲ್ಲ, ನೀನು ಎಲ್ಲದಕ್ಕೂ ಕೂಡ ಹ್ಞೂ ಅಂತಾನೆ. ಬಾಮ್ಮ ಈ ರೀತಿ ಹಠ ಮಾಡೋದು ಏನು ಸರಿ, ನೋಡು ಮಳೆ ಬರೋ ಥರ ಆಗಿದೆ, ಹೊರಗಡೆ ಚಳಿ ಬೇರೆ ಜಾಸ್ತಿ ಇದೆ ಅಂದ್ಬಿಟ್ಟು ಇಲ್ಲಿ ಸುಕ್ಕು ಭಾಸ್ಕರ್ ಎಲ್ಲರೂ ಅಂತ ಇದ್ರೆ, ಇಲ್ಲ ನಾನು ಯಾರು ತಡೆಬೇಡಿ, ನನ್ನ ಬಂದು ಚಿರು ತಡೆಯವರೆಗೂ ನಾನು ಎಲ್ಲಿಗೂ ಬರೋದಿಲ್ಲ ಅಂದ್ಬಿಟ್ಟು ಅಂತ ಇರ್ತಾಳೆ. ಸರಿ ಆಯಿತು ಅಂದ್ಬಿಟ್ಟು ಎಲ್ಲರೂ ಕೂಡ ಮನೆ ಒಳಗಡೆ ಹೋಗ್ಬಿಡ್ತಾರೆ. ಸೌಂದರ್ಯ ಹೊರಗಡೆ ನಿಂತ್ಕೊಂಡಿರ್ತಾಳೆ, ಗುಡುಗುಳು ಸಿಡಿಲು ಎಲ್ಲನೂ ಕೂಡ ಬೀಸ್ತಾ ಇರುತ್ತೆ. ಇತ್ತ ದಿಶಾ ಆಗಿಬಿಟ್ಟು ದೀಪ ಟೆರೆಸ್ ಮೇಲೆ ನಿಂತ್ಕೊಂಡು ಸೌಂದರ್ಯನೇ ನೋಡ್ತಾ ಖುಷಿ ಪಡ್ತಾ ಇರ್ತಾಳೆ. ಇನ್ನು ಇತ್ತ ಮಳೆಯೆಲ್ಲ ಜೋರಾಗಿ ಬರುತ್ತೆ. ಸೌಂದರ್ಯ ಫುಲ್ ಮಳೆಯೆಲ್ಲ ತೋರಿಸ್ಕೊಂಡು ಚಳಿಲಿ ನಡುಗ್ತಾ ಇರ್ತಾಳೆ. ಇದನ್ನೆಲ್ಲ ದೀಪ ನೋಡಿ ತುಂಬಾ ಖುಷಿಯಾಗುತ್ತೆ. ಒಂದು ಟೈಮಲ್ಲಿ ನಾನು ಕೂಡ ಇಲ್ಲೇ ಇದ್ದೆ, ಮೊದಲೇ ಸರ್ತಿ ಮದುವೆ ಆಗಿ ಮನೆಗೆ ಬಂದಾಗ ಯಾರು ಕೂಡ ನನ್ನ ಮನೆ ಒಳಗಡೆ ಸೇರಿಸ್ತಾ ಇದ್ದೀರಾ, ಆದರೆ ಇದೇ ರೀತಿ ಮಳೆಯಲ್ಲಿ ಕೂತ್ಕೊಂಡು ಕಣ್ಣೀರಿಟ್ಟಿದ್ದೆ, ಈ ದಿನ ಸೌಂದರ್ಯ ನಿನಗೆ ಬಂದಿದೆ, ಆದಷ್ಟು ಬೇಗ ನಿನ್ನ ಅಂತ್ಯ ಕೂಡ ನಾನೇ ನನ್ನ ಕೈಯಲ್ಲೇ ಆಡ್ತೀನಿ ಅಂದ್ಬಿಟ್ಟು ಸೌಂದರ್ಯಗೆ ಇಲ್ಲಿ ದೀಪ ಹೇಳ್ತಾ ಇರ್ತಾಳೆ. ಇನ್ನು ಇತ್ತ ಕಡೆ ಏನು ಮಾಡೋದು, ಈ ಚೂರಿಗೆ ಮನಸ್ಸು ಕರಗ್ತಾನೆ ಇಲ್ಲ, ಏನಾಗಲಿ ದಿಶಾನ ಏನಂತೆ ಅಂತ ಒಪ್ಕೊಳ್ಳೇಬೇಕು, ನಾನು ಅಂದ್ಕೊಂಡ್ರೆ ಕೆಲಸ ಮಾಡಲೇಬೇಕು, ಇಲ್ಲಿಂದ ಒಂದು ಹೆಜ್ಜೆ ಇಡಲ್ಲ ಅಂದ್ಬಿಟ್ಟು ಸೌಂದರ್ಯ ಅಂತ ಇರ್ತಾಳೆ. ಫೈನಲಿ ಇಲ್ಲಿ ಚಿರುಗೆ ತನ್ನ ಅತ್ತಿಗೆ ಮಳೆಯಲ್ಲಿ ನೋಯ್ತಾ ಇರೋದು ಗೊತ್ತಾಗ್ಬಿಟ್ಟು, ಅದಕ್ಕೆ ಏನಾಗಿದೆ ಬುದ್ಧಿ ಇದೆ ನಿಮಗೆ, ಮಳೆಯೆಲ್ಲ ತುಂಬ ಜೋರಾಗಿದೆ ಮಳೆ, ಬರೀ ನೀವು ಮನೆ ಒಳಗಡೆ ಅಂತಿದ್ರೆ, ಇಲ್ಲ ನೀನು ದಿಶಾಗೆ ಎಂತ ಸ್ಥಾನ ಕೊಡಬೇಕು, ನೀನು ರೂಮಲ್ಲಿ ಅವಳ ಕರ್ಕೋಬೇಕು, ಎಲ್ಲವರೆಗೂ ಇಲ್ಲಿಂದ ಬರಲ್ಲ ಅಂತಿದೆ. ಸರಿ ಆಯಿತು ಬನ್ನಿ ಅಂದ್ಬಿಟ್ಟು ಚಿರು ಒಪ್ಕೊಳ್ತಾನೆ. ಇಲ್ಲಿ ಚಿರು ದಿಶಾನ ಹೆಂಡತಿ ಅಂತ ಒಪ್ಕೊಳ್ಳೋಕ್ಕೆ ಒಪ್ಪಿಗೆ ಕೊಟ್ಟೇ ಬಿಡ್ತಾನೆ. ಹಾಗಾದರೆ ಸೌಂದರ್ಯ ತನ್ನ ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅಂತ ಅನಿಸ್ತಾ ಇದೆಯಾ, ಇಲ್ಲಿ ದೀಪ ಮುಂದಿನ ಹೆಜ್ಜೆ ಆದರೆ ಏನು, ಸೌಂದರ್ಯಗೆ ಈ ರೀತಿ ಮನೆಯಿಂದ ಆಚೆ ಹಾಕಿರೋ ಥರ ಪರ್ಮನೆಂಟಾಗಿ ಗೇಟ್ ಪಾಸ್ ಕೊಡ್ತಾಳ ಸೌಂದರ್ಯ, ಮುಖವಾಡ ಮನೆಯವರೆದುರಿಗೆ ಸಾಕ್ಷಿ ಸಮೇತ ಬಯಲು ಮಾಡ್ತಾಳ ದೀಪ. ಇನ್ನು ಚಿರಿಗೆ ಆದಷ್ಟು ಬೇಗ ಗೊತ್ತಾಗುತ್ತಾ ದಿಶಾನೇ ದೀಪನ ಸತ್ಯ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.